ನವೆಂಬರ್ ವಿಚಾರವನ್ನ ಯಾವ ರೀತಿ ನೋಡ್ತೀವಿ? ನವೆಂಬರ್ ಕ್ರಾಂತಿಯ ವಿಚಾರವನ್ನ ಎನ್ಡಿಎ ಮೈತ್ರಿ ಪಕ್ಷಗಳು ಹೇಗೆ ನೋಡ್ತೀವಿ? ನಾನು ಈ ಸರ್ಕಾರದ ಅವಧಿ ಇನ್ನೂ 3 ವರ್ಷ ಇರ್ತಕ್ಕಂಥದ್ದೇನಿದೆ, 2.5 ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರುಗಳೇ ಪ್ರತಿನಿತ್ಯ ಒಂದು ನೆಗಪಾಟ್ಲಿ ಈಡಾಗಿದ್ದಾರೆ. ವಿರೋಧ ಪಕ್ಷಗಳು ನಾವು ಮಾತಾಡಬೇಕಾದ ಅವಶ್ಯಕತೆನೇ ಇಲ್ಲ. ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹಲವಾರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವರವರೇ ಮಾತನಾಡಬೇಕಾದ್ರೆ ನಾವು ಯಾವ ದೃಷ್ಟಿನಲ್ಲಿ ನೋಡೋದು? ಅದರ ಅವಶ್ಯಕತೆ ಇಲ್ಲ. ಆ ದೃಷ್ಟಿ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳೇ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರೋದ್ರಿಂದ ನಮಗೇನು ಅಲ್ಲೇನು ಕೆಲಸ ಇಲ್ಲ. ನನ್ನ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಗೆ ಅಂತ್ಯ ಆಗಿದೆ ಸರ್. ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ರು. ಏನು ಸಾಧನೆ ಮಾಡ್ತಾರೆ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಎಷ್ಟರ ಮಟ್ಟಿಗೆ ಆ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ? ಎಷ್ಟರ ಮಟ್ಟಿಗೆ ಜನತೆ ಆ ಸಮೀಕ್ಷೆಗೆ ಸ್ಪಂದಿಸಿದ್ದಾರೆ? ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮ. ಇವತ್ತು ಯಾವ ಬಡತನದಲ್ಲಿದ್ದಾರೆ, ಜಾತಿ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿನಲ್ಲೂ ಅವಿದ್ಯಾವಂತರಿದ್ದಾರೆ. ಮೊದಲು ಶಿಕ್ಷಣದ ಒಂದು ಕೆಲಸವನ್ನೇ ನಿರ್ವಹಣೆ ಮಾಡಬೇಕು. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, 63,000 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ. ನಿಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ 140-150 ಸ್ಯಾಂಕ್ಷನ್ ಪೋಸ್ಟ್ ಇದೆ. 6-7 ಜನ ಪ್ರಾಧ್ಯಾಪಕರನ್ನು ಇಟ್ಕೊಂಡಿದ್ದಾರಂತೆ. ಇಂಥ ಒಂದು ಸರ್ಕಾರ ಯಾವ ಸಮೀಕ್ಷೆ ಮಾಡಿ ಏನು ಸಾಧನೆ ಮಾಡಿ ಜನಗಳ ಬದುಕನ್ನು ಕಟ್ಕೊಡ್ತಾರೆ? ಇದು ಇರ್ತಕ್ಕಂಥ ಪ್ರಶ್ನೆ. ಸರ್ಕಾರದಲ್ಲಿ ಹಲವಾರು ಲೋಪದೋಷಗಳನ್ನ ಇಟ್ಕೊಂಡು ಈ ಸಮೀಕ್ಷೆಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಂಡು, ಅದು ಸಿದ್ದರಾಮಯ್ಯರ ಸಮೀಕ್ಷೆ, ಅದು ನನ್ನ ಅಭಿಪ್ರಾಯದಲ್ಲಿ ಅವರ ಒಂದು ಕೆಲವು ಇಡನ್ ಅಜೆಂಡಾಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಸಮೀಕ್ಷೆ. ಅದು ನಾಡಿನ ಜನತೆ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಸಮೀಕ್ಷೆ ಅಲ್ಲ. ಸರ್, ಟನಲ್ ಬಗ್ಗೆ ಜಟಾಪಟಿ ನಡೀತಿದೆ, ಸೂರ್ಯ ವಿರೋಧ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನೋಡೋಣ ಈಗ ಎಷ್ಟರ ಮಟ್ಟಿಗೆ ಟನಲ್ ಕೆಲಸ ಪ್ರಾರಂಭ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಆ ಟನಲ್ ಬಗ್ಗೆ ನುರಿತ ತಂತ್ರಜ್ಞರಿದ್ದಾರೆ, ಅವರಿಂದ ಏನು ಮಾಹಿತಿ ತಗೊಂಡು ಯಾವ ರೀತಿ ಕೆಲಸ ಪ್ರಾರಂಭ ಆಗುತ್ತೆ ನೋಡೋಣಂತೆ. ನಾನು ಹೇಳ್ತಕ್ಕಂಥದ್ದು ಅದರಲ್ಲೂ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಜನತೆಯ ಸಮಸ್ಯೆ ಏನಿದೆ, ಸಮಸ್ಯೆಗಳು ಬಗೆಹರಿಬೇಕು ಅವರಿಗೆ, ಜನತೆಗೆ. ಇಲ್ಲಿ ಟನಲ್ ರೋಡ್ ಮಾಡ್ತಿರೋ ಇಲ್ಲ ಇದು ಎಲಿವೇಟೆಡ್ ರೋಡ್ ಮಾಡ್ತಿರೋ ಮತ್ತಿನ್ನೇನು ಮಾಡ್ತಿರೋ ಅದು ನಿಮಗೆ ಸೇರಿದಂಥದ್ದು. ಆದರೆ ಜನಗಳು ಪ್ರತಿನಿತ್ಯ ಜನಪ್ರತಿನಿಧಿಗಳನ್ನು, ಸರ್ಕಾರನ ಇವತ್ತು ನಮ್ಮ ವೈಫಲ್ಯಗಳನ್ನು ಇವತ್ತು ಏನು ಅತ್ಯಂತ ಆಕ್ರೋಶದಲ್ಲಿ ಮಾತನಾಡ್ತಾರೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಮಾಡ್ಕೊಳ್ಳಿ. ನನಗೆ ಟನಲ್ ರೋಡೋ ಇಲ್ಲ ಎಲಿವೇಟೆಡ್ ರೋಡೋ ಯಾವುದು ಬೇಕಾದರೂ ಕೆಲಸ ಮಾಡಿ, ಬಟ್ ಜನಗಳ ಪ್ರತಿನಿತ್ಯದ ಬದುಕು ಜೊತೆ ಚೆಲ್ಲಾಟ ಆಡಬೇಡಿ. ಬೇಕಾದಷ್ಟು ವಿಷಯ ಇದೆ. ಹಲವಾರು ಜನ 70 ವರ್ಷ 80 ವರ್ಷದವರು ಏನೋ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿಗಳನ್ನ ಯಾವ ರೀತಿ ರೌಡಿಗಳನ್ನ ಬಿಟ್ಟು ದೋಚತಕ್ಕಂಥದ್ದು, ಈ ಕೆಲಸಗಳು ಬೇಕಾದಷ್ಟು ನಡೀತಾ ಇದೆ. ಬೇಕಾದಷ್ಟು ಯಾವ ಅವಕಾಶ ಸಿಕ್ಕಿದ್ರೆ ಹೋಗಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗಲೇಬೇಕಲ್ಲ ಎಲ್ಲರೂ, ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್, ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ ಆಗಲೇಬೇಕಲ್ಲ, ನಮ್ಮ ಜವಾಬ್ದಾರಿ ಇದೆ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದಾಗ ರೆಡಿ ಆಗಲೇಬೇಕು. ಇಲ್ಲ, ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಸರ್ಕಾರಕ್ಕೆ 136 ಸೀಟ್ ಜನ ಕೊಟ್ಟಿದ್ದಾರೆ. ಸಂಪೂರ್ಣ ಅವಧಿ ಮುಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ಮಾಡಲಿ. ಯಾಕೆಂದರೆ ಪ್ರತಿನಿತ್ಯ ಇವತ್ತು ಯಾವುದೋ ಒಂದು ಸರ್ವೆ ರಿಪೋರ್ಟ್ ನೋಡಿದ್ರೆ ಯಾರೋ ರಿಟೈರ್ಡ್ IAS ಆಫೀಸರನ್ನು ಕೊಟ್ಟಿದ್ದಾರೆ. 137 138 ಭರವಸೆ ಕೊಟ್ಟಿದ್ದರು. ಅದರಲ್ಲಿ 7 ಭರವಸೆನೂ ಈಡೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ. ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ. ಜನಗಳ ಹಲವಾರು ಸಮಸ್ಯೆಗಳೇನಿದೆ
ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ. ನಿನ್ನೆ ಮಂಡ್ಯ ಸಭೆ ಮಾಡಿದ್ರಿ, ರಾಜ್ಯ ಪ್ರವಾಸ ಮಾಡಿದ್ರಿ ಸರ್? ಇಲ್ಲ, ಶುರು ಮಾಡಿ ಸದ್ಯದಲ್ಲೇ ಶುರು ಮಾಡ್ತಾ ಇದ್ದೆ. ಸಂಘಟನೆ ದೃಷ್ಟಿಯಿಂದ ನಾನು ಸಹ ರಾಜ್ಯದಾದ್ಯಂತ ಪ್ರವಾಸಕ್ಕೆ ಒಂದು ಸಮಯ ನಿಗದಿ ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.